ಹಾಯ್ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ. ಧನ್ಯವಾದಗಳು. ನಾವಂತೂ ಮನೆ ಕ್ಲೀನಿಂಗ್ ಯಾವ ಥರ ಮಾಡ್ತೀವಿ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಮನೇಲಿ ಯಾವ ಥರ ಚೇಷ್ಟೆ ಮಾಡ್ತಿರ್ತೀನಿ ಅಂತ ಹೇಳಿ ಮಾಡಿದ್ದೀನಿ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ತಿದ್ರೆ ನಾನು ತಿರುಗಾಡೋದು, ವಿಡಿಯೋ ಮಾಡೋದು ಎಲ್ಲ ಮಾಡ್ತಿದ್ದೀನಿ. ಎಲ್ಲ ಒಣಗಾಕಿದೆ ಮನೆ ಕ್ಲೀನ್ ಮಾಡಬೇಕಂದ್ರೆ. ಯಾಕಂದರೆ ಇದು ಮನೆ ಕ್ಲೀನಿಂಗು. ನಾವು ತಿರುಪತಿಗೆ ಹೋಗ್ತಾಯಿದ್ದೀವಿ. ಅದಕ್ಕೆ ತಿರುಪತಿಗೆ ಹೋಗಬೇಕಾದ್ರೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ. ಬಾಡಿಗೆ ಮನೆ ಇದ್ದರೆ ಏನು, ನಾವು ಇರ್ತೀವಲ್ಲ ಅದಕ್ಕಂತ ಹೇಳ್ಬಿಟ್ಟು ಮಾಡ್ಕೋಬೇಕು. ತುಂಬಾ ಚೆನ್ನಾಗಿ ನೋಡಿ ಯಾವ ಥರ ಎಲ್ಲ ತೆಗ್ದಿಟ್ಟಿದ್ದೀನಿ ಅಂತ. ನಾನೇ ಎಲ್ಲ ಹತ್ಬಿಟ್ಟು ತೆಗಿತೀನಿ. ಎಲ್ಲ ತೆಗೆದುಬಿಟ್ಟು ಎಲ್ಲ ಕೆಳಗಡೆ ಇಟ್ಟು ಪಾತ್ರೆ ಎಲ್ಲ ಇಟ್ಟಿದ್ದೀನಿ. ಪಾತ್ರೆ ಎಲ್ಲ ಕೆಳಗಡೆ ಇಟ್ಟಿದ್ದೆ. ನಮ್ಮಮ್ಮ ಎಲ್ಲ ಸೆಲ್ಫೆಲ್ಲ ಉಜ್ತಾಯಿತ್ತು. ನಾನು ಏನು ಮಾಡ್ತೀನಿ, ನಾನು ಸ್ವಲ್ಪ ಹೊತ್ತು ಮಾಡ್ತೀನಿ, ಆಮೇಲೆ ನಾನು ವಿಡಿಯೋ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಮಾಡ್ತೀನಿ, ಆಮೇಲೆ ವಿಡಿಯೋ ತೆಗಿತೀನಿ. ಯಾಕಂದರೆ ನಿಮಗೆಲ್ಲ ತೋರಿಸ್ಬೇಕಲ್ಲ ಯಾವ ಥರ ಇರ್ತೀವಿ. ಬಾಡಿಗೆ ಮನೆಯಲ್ಲಿದ್ರೂ ನಾವು ಯಾವ ಥರ ಕ್ಲೀನ್ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು. ಬಾಡಿಗೆ ಇದ್ದರೆ ಏನು ರೀ, ನಾವು ಮನೇಲಿ ಇರ್ತೀವಲ್ಲ, ನಾವು ಕ್ಲೀನಾಗಿರ್ಬೇಕು, ನಮಗೆ ಕ್ಲೀನಾಗಿರ್ಬೇಕಂತ ಹೇಳ್ಬಿಟ್ಟು ನಮ್ಮಮ್ಮ ಮಾಡ್ತಿದ್ರೆ ನಾನು ಟಿ ವಿ ನೋಡ್ತಿರ್ತೀನಿ, ತಿರುಗ್ತಾ ಇರ್ತೀನಿ. ಅಲ್ಲೊಂದು ಸ್ವಲ್ಪ ಮಾಡ್ತೀನಿ, ಇಲ್ಲೊಂದು ಸ್ವಲ್ಪ ಮಾಡ್ತೀನಿ, ಬರ್ತಾನೆ ಇರ್ತೀನಿ. ನೋಡಿ ಎಲ್ಲ ಕಾಳುಗಳು ಮತ್ತು ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಬಿಸಿಲಲ್ಲಿ ಹಾಕಿತ್ತು ಅಮ್ಮ. ವೆದರು ಸ್ವಲ್ಪ ಹಾಟಾಗಿ ಇತ್ತು, ಮಾಡ್ತಾಯಿದ್ವಿ. ಆದರೆ ಗಾಳಿ ತುಂಬಾ ಚೆನ್ನಾಗಿ ಬರುತ್ತಿಲ್ಲಿ ಬಾಡಿಗೆ ಮನೆ ಹತ್ರ. ಆದರೆ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಲೇಔಟಲ್ಲಿ ತುಂಬ ಚೆನ್ನಾಗಿದೆ, ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮಮ್ಮ ಎಲ್ಲ ಇದು ಮಾಡಿ ಕ್ಲೀನ್ ಮಾಡಿ ಉಜ್ಜಿ ಎಲ್ಲ ನೋಡಿ ವಿಂಡೋಸ್ ಎಲ್ಲನೂ ಉಜ್ಜಿ ತೊಳ್ಕೊತೀವಿ. ನಾನಂತೂ ಪಾತ್ರೆ ತೊಳಿತಾಯಿದ್ದೆ, ನಮ್ಮಮ್ಮ ಪಾತ್ರೆ ಉಜ್ಕೊಡ್ತಾಯಿದ್ದೆ. ಪಾತ್ರೆ ಉಜ್ತಾಯಿದ್ರೆ ನಾನು ತೊಳಿತಾಯಿದ್ದೆ ಸಿಂಕಲ್ಲಿ ಇಕ್ಕೊಂಡು. ಆಮೇಲೆ ಪಾತ್ರೆ ಎಲ್ಲ ನಮ್ಮದೇನು ಜಾಸ್ತಿ ತೊಗೊಬಂದಿಲ್ಲ, ಯಾಕಂದರೆ ನಾವು ಊರು ಬಿಟ್ಟು ಬಂದಿರ್ತೀವಲ್ಲ, ಸ್ವಲ್ಪ ಇದ್ದರೆ ಸಾಕು. ಮತ್ತು ಮನೆ ಖಾಲಿ ಮಾಡಿದಾಗ ಎಲ್ಲ ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಇದಾಗುತ್ತಂತ ಹೇಳ್ಬಿಟ್ಟು ನಾವು ಸ್ವಲ್ಪನೇ ತಂದ್ಕೊಬಂದಿದ್ದೀವಿ ಪಾತ್ರೆ ಎಲ್ಲ. ನಮ್ಮಮ್ಮ ಎಲ್ಲ ಉಜ್ಜಿ ಎಲ್ಲ ಕ್ಲೀನ್ ಮಾಡಿದ್ವಲ್ಲ, ಎಲ್ಲ ತೊಳೆದಿದ್ವಲ್ಲ, ಅದನ್ನೆಲ್ಲ ಒರೆಸಿ ಕೊಡ್ತಿದ್ರೆ ನಾನೆಲ್ಲ ಸೆಲ್ಫ್ ಮೇಲೆ ಇಡ್ತಾಯಿದ್ದೆ. ಎಲ್ಲ ಒರೆಸಿ ಪಾತ್ರೆ ಎಲ್ಲ ಕೊಡ್ತಾಯಿದ್ರೆ. ಆದರೆ ಬಿಡಿ ತುಂಬ ಬೇಜಾರಾಗುತ್ತೆ. ನಮ್ಮ ಸ್ವಂತ ಮನೆ ಬಿಟ್ಟು ಊರನ್ನ ಈ ಥರ ಕೆಲಸಕ್ಕೆ ಬರಬೇಕಾದ್ರೆ ಎಲ್ಲ ತೊಗೊಂಡು ಬೇರೆ ಊರಿಗೆ ಬಂದು ಈ ಥರ ತುಂಬಾ ಬೇಜಾರಾಗುತ್ತೆ. ನಾನು ಫೈನಲ್ಲಾಗಿ ನೋಡಿ ಯಾವ ಥರ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಅಂತ. ನಾನು ಸ್ವಲ್ಪ ಬೆಡ್ರೂಮಲ್ಲೂ ಕ್ಲೀನ್ ಮಾಡಿದೆ. ಈ ಶೋಕೇಶ್ ಎಲ್ಲ ಸ್ವಲ್ಪ ತೊಳೆದು. ನಮ್ಮಣ್ಣ ಮಲಗಿದ್ದ, ನಮ್ಮಣ್ಣ ಅವತ್ತು ಮನೆಯಲ್ಲೇ ಇತ್ತು, ಮಂತ್ರಾಲಯಕ್ಕೆ ಹೋಗಿತ್ತು ಅಂತ ಹೇಳ್ಬಿಟ್ಟು. ನಾನೆಲ್ಲ ಪಾತ್ರೆ ಎಲ್ಲ ಜೋಡಿಸ್ದೆ. ಮೇಲೆ ಸೆಲ್ಫ್ ಒಂದು ಜೋಡಿಸಿದ್ದೆ, ಕೆಳಗಡೆ ಇನ್ನೂ ಜೋಡಿಸಿರಲಿಲ್ಲ. ಪಾತ್ರೆ ಎಲ್ಲ ನೋಡಿ ತರಕಾರಿ ಎಲ್ಲ ಈ ಕೆಳಗಡೆ ಇಕ್ಕೊತೀವಿ. ತುಂಬಾ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪನೇ ಅಲ್ವಾ ಇಕ್ಕೋಬೋದು. ನಮ್ಮಮ್ಮ ಎಲ್ಲ ಮಸಾಲೆ ಎಲ್ಲ ಕ್ಲೀನ್ ಮಾಡ್ತಾ